ದೇಶದ ಬೆನ್ನೆಲುಬು ರೈತ. ಅನ್ನದಾತನ ನೆರವಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಿಲ್ಲಬೇಕು. ಉತ್ತಮ ಮಳೆ ಬೆಳೆಯಾದರೆ ಮಾತ್ರ ದೇಶ ಸುಭಿಕ್ಷವಾಗಿರಲು ಸಾಧ್ಯ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಬಾಗೂರು ಹೋಬಳಿ ಕೇಂದ್ರದ ಗ್ರಾಮ ದೇವತೆ ಶ್ರೀ ಸಂತೆಕಾಳೇಶ್ವರಿ ಹಾಗೂ ಶ್ರೀ ಚಿಕ್ಕಮ್ಮ ದೇವಾಲಯದ ಆವರಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಆಯೋಜಿಸಿದ ಸಮಾಜ ಸೇವಕ ಅಣತಿ ಯೋಗೇಶ್ ಅವರ 43ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಮಾಜ ಸೇವಕರು ಹಾಗೂ ಉದ್ಯಮಿಗಳಾಗಿರುವ ಈ ಭಾಗದ ಅಣತಿ ಯೋಗೇಶ್ ಅವರು ದೇವಾಲಯಗಳ ಜೀರ್ಣೋದ್ಧಾರ, ನೀರಾವರಿ, ವಿದ್ಯಾರ್ಥಿಗಳಿಗೆ ನೆರವು ಸೇರಿದಂತೆ ಈ ಭಾಗದ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ವೈಯಕ್ತಿಕವಾಗಿ ಸಹಾಯ ಮಾಡುವ ಮೂಲಕ ಎಲ್ಲರ ಪ್ರೀತಿ ಪಾತ್ರಕ್ಕೆ ಸನ್ನಿಹರಾಗಿದ್ದಾರೆ. ಅವರ ಸಮಾಜ ಸೇವೆ ನಿರಂತರವಾಗಿ ಹೀಗೆ ಮುಂದುವರಿಯಲಿ ಎಂದರು. ಹೋಬಳಿ ಕೇಂದ್ರದ ಶ್ರೀ ಸಂತೆಕಾಳೇಶ್ವರಿ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ 2 ಕೋಟಿ ರು ವೆಚ್ಚದಲ್ಲಿ ನೂತನ ಆಸ್ಪತ್ರೆ ಕಟ್ಟಡ ನಿರ್ಮಾಣ, ನೂತನ ನಿರ್ಮಾಣಕ್ಕೆ ಅನುದಾನ ಜೊತೆಗೆ ಹೋಬಳಿ ಕೇಂದ್ರ ಸಂಪರ್ಕಿಸುವ ಪ್ರಮುಖ 4 ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ಜೊತೆಗೆ ಪ್ರಸ್ತುತ ಸಾಲಿನಿಂದಲೇ ಕೆಪಿಎಸ್ ಶಾಲೆ ಪ್ರಾರಂಭಗೊಳಿಸಲಾಗಿದೆ. ಅಭಿವೃದ್ಧಿಯ ದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಸೇವೆ ಸೇರಿದಂತೆ ನೂತನ ಪೊಲೀಸ್ ಠಾಣೆ ನಿರ್ಮಾಣಕ್ಕೂ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಎಂದರು. ಸಮಾಜ ಸೇವಕ ಅಣತಿ ಯೋಗೇಶ್ ಮಾತನಾಡಿ, ತಾಲೂಕಿನ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಈ ಭಾಗದ ದೇವಾಲಯ, ನೀರಾವರಿ ಸೇರಿದಂತೆ ಅನೇಕ ಕೆಲಸಗಳಿಗೆ ವೈಯಕ್ತಿಕವಾಗಿ ಸಹಕಾರ ನೀಡಿದ್ದೇನೆ. ಸದಾ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಚಿಂತಿಸುವ ಶಾಸಕರ ಕಾರ್ಯವೈಖರಿ ಎಲ್ಲರೂ ಮೆಚ್ಚುವಂತದ್ದು. ಮುಂಬರುವ ದಿನಗಳಲ್ಲೂ ಅವರ ಜೊತೆಗೂಡಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಸಂತೆಕಾಳೇಶ್ವರಿ ದೇವಾಲಯದಲ್ಲಿ ಶಾಸಕ ಬಾಲಕೃಷ್ಣ ಹಾಗೂ ಸಮಾಜ ಸೇವಕ ಅಣತಿ ಯೋಗೇಶ್ ವಿಶೇಷ ಪೂಜೆ ಸಲ್ಲಿಸಿದರು. ಅಭಿಮಾನಿಗಳು, ಕಾರ್ಯಕರ್ತರು ಆಯೋಜಿಸಿದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ಬಿಎಚ್ ಶಿವಣ್ಣ, ಮೂಡನಹಳ್ಳಿ ಚಂದ್ರೇಗೌಡ, ವಿಎನ್ ಮಂಜುನಾಥ್, ಟಿಎಪಿಸಿಎಂಎಸ್ ನಿರ್ದೇಶಕ ತೋಟಿ ನಾಗರಾಜ್, ಉದ್ಯಮಿ ಮರುವನಹಳ್ಳಿ ದೇವರಾಜ್, ಪುರಸಭಾ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್, ಮುಖಂಡರಾದ ಮರಿದೇವೇಗೌಡ, ರಾಮಚಂದ್ರು, ಶಿವಶಂಕರ್ ಕುಂಟೆ, ಓಬ್ಳಾಪುರ ಬಸವರಾಜ್, ಅಣ್ಣೇಗೌಡ, ಬಾಗೂರು ಮನು, ನಿವೃತ್ತ ಸೈನಿಕ ಮಧು, ಚಂದ್ರೇಗೌಡ, ಇಂದ್ರೇಶ್, ಮರ್ಗೂರು ಅನಿಲ್ ಕುಮಾರ್, ಹುಲಿಕೆರೆ ಸಂಪತ್ ಕುಮಾರ್, ಲಕ್ಷ್ಮಣ್, ಮಲ್ಲೇಶ್, ಕಾಳೇಶ್, ಪ್ರಮೋದ್, ಮಹೇಶ್, ದೊಡ್ಡಗನ್ನಿ ಸತೀಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಮ್ಮ ಊರಹಳ್ಳಿಯ ರಂಗೇಗೌಡರ ಪುತ್ರರಾದಂಥ ಶ್ರೀಯುತ ಯೋಗೀಶ್ ಸದ್ಗುರು ಡೆವಲಪರ್ಸ್ ಹಾಗೂ ಸಮಾಜ ಸೇವಕರಾಗಿ ಎಲ್ಲರ ಒಡನಾಡಿಯಾಗಿ ಈ ಭಾಗದಲ್ಲಿ ಜನಾನುರಾಗಿಯಾಗಿ ಒಂದು ಸೇವೆ ಸಲ್ಲಿಸ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಕ್ಷೇತ್ರದ ಶಾಸಕನಾಗಿ ಇಲ್ಲಿ ಸಂದರ್ಭದಲ್ಲಿ 43ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ ಆಶೀರ್ವಾದ ಅವ್ರಿಗಿರಲಿ, ಅವ್ರಿಗೆ ಆರೋಗ್ಯ, ಆಯಸ್ಸು, ಎಲ್ಲ ರೀತಿ ಯಶಸ್ಸನ್ನು ನೀಡಲಿ ಅಂತ ನಾನು ದೇವಿಯ ಸನ್ನಿಧಿನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದೆ. ಏಕೆಂದರೆ ಇವತ್ತು ಬರಗಾಲದ ಒಂದು ಜೂನ್ ತಿಂಗಳಾದರೂ ಕೂಡ ವಾಡಿಕೆಯಷ್ಟು ಪೂರ್ಣ ಮಳೆ ಆಗಿಲ್ಲ. 40% ಶಾರ್ಟ್ ಫಾಲ್ ಆಗಿದೆ. ಜುಲೈನಲ್ಲಾದರೂ ಕೂಡ ಸಂತೆಕಾಳೇಶ್ವರಿ ಇವತ್ತು ಕಣ್ಣು ತೆರೀಬೇಕು ಅಂತ ನಾವೆಲ್ಲರೂ ಕೂಡ ಬಸವರಾಜಣ್ಣ ಎಲ್ಲ ಕೂಡ ಇದನ್ನು ಪ್ರಾರ್ಥನೆ ಮಾಡೋಣ. ಬಹುಶಃ ಸಕಲೇಶ್ಪುರದಲ್ಲಿ ಇವತ್ತೇನೋ ಸ್ವಲ್ಪ ಫಲಪ್ರದವಾದಂಥ ಮಳೆ ಪ್ರಾರಂಭ ಆಗಿದೆ ಅನ್ನೋದನ್ನು ಮಾಹಿತಿಯನ್ನು ಬೆಳಗ್ಗೆಯಿಂದಲೂ ಕೂಡ ತಿಳ್ಕೊಂಡಿದ್ದೀನಿ. ಇವತ್ತು ಯೋಗೀಶು ಕೂಡ ಇವತ್ತು ಹುಟ್ಟಿದೂರು ಅಣತಿ, ಬೆಳೆದಿದ್ದು ಬೂನಹಳ್ಳಿ, ಬದುಕಿದ್ದು ಬೆಂಗಳೂರು. ಇವತ್ತು ಪುನಃ ಈ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡುವ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆಯ ರೀತಿ ಇವತ್ತು ನಡ್ಕೊಂಡು ಹೋಗ್ತಿದ್ದಾರೆ. ಒಂದು ಜೊತೆಗೆ ಸ್ನೇಹಮಯಿ, ಏಕೆಂದರೆ ಒಂದು ಸ್ವಲ್ಪ ಕೊಡುಗೈದ್ದಾನೆ. ಯಾವುದೇ ಕಷ್ಟಕ್ಕಾಗ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಕೈ ಜೋಡಿಸಿ ಸಾಕು. ಏಕೆಂದರೆ ನಮ್ಮ ಭಗವಂತ ನಮ್ಮ ಶ್ರಮಕ್ಕೆ ಬೆಲೆ ಕೊಟ್ಟಿದ್ದಾನೆ. ಅದನ್ನೇನಾದ್ರು ಒಂದು ಸಹಾಯ ರೂಪದಲ್ಲಿ ಸೇವೆ ಮಾಡಬೇಕು ಅಂತಕ್ಕಂಥ ಹಂಬಲವನ್ನು, ಆಶಯವನ್ನು ಇವತ್ತು ಇಟ್ಕೊಂಡು ನಮ್ಮೆಲ್ಲರ ಒಡನಾಡಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಭಗವಂತ, ಆ ದೇವಿ ಸರ್ವ ರೀತಿಯಲ್ಲೂ ಕೂಡ ಒಂದು ಯಶಸ್ಸನ್ನು ಕೊಡ್ತೀವಿ ಅಂತ ನಾನು ವಿಶೇಷವಾಗಿ ಶುಭ ಕೋರಿ, ದೇವಸ್ಥಾನ ಇರ್ಬೋದು, ರಥದ ಒಂದು ಇದು ವಿಚಾರದಲ್ಲಿರ್ಬೋದು ಎಲ್ಲ ಹೆಚ್ಚಿನ ಸಹಕಾರವನ್ನು ಮಾಡಿದ್ದಾರೆ. ಮುಂದೂ ಕೂಡ ಇನ್ನೂ ಕೂಡ ಹೆಚ್ಚಿನ ರೀತಿ ನೀಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಗ್ರಾಮಕ್ಕೆ ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದು ಮುಂದೆ ಸಾಕ್ಷಿ. ಮುಂದೆ ಹೇಳೋಂಥದ್ದಲ್ಲ. ಸಂತೆಕಾಳೇಶ್ವರಿ ದೇವಸ್ಥಾನದ ನಿರ್ಮಾಣದ ಜೊತೆಗೆ, ರಥದ ಒಂದು ನಿರ್ಮಾಣದ ಜೊತೆಗೆ ಈ ಒಂದು ಈ ಪಟ್ಟಣದ ಬಾಗೂರು ಹಿಂದೆ ಹಳ್ಳಿಯಾಗಿದ್ದು ಪಟ್ಟಣದ ರೀತಿಯ ಅಭಿವೃದ್ಧಿಗೆ ಆದ್ಯತೆಯನ್ನು ಇವತ್ತು ವಿಶೇಷವಾಗಿ
ಗ್ರಾಮದ ನಾನು ಅಳಿಯ ಅನ್ನೋದಕ್ಕಿಂತಲೂ ಮನೆ ಮಗನ ರೀತಿಯಲ್ಲಿ ನೀವೆಲ್ಲ ಸ್ವೀಕರಿಸಿದ್ದೀರ. ಮೊದಲನೇದಾಗಿ ನಮ್ಮ ತಾಲೂಕಿನ ಮುಖ್ಯ ಪ್ರಜೆಯಾದಂಥ ನಿಮ್ಮೆಲ್ಲರ ಮೆಚ್ಚಿನ ಜನಪ್ರಿಯ ಶಾಸಕರು ಬಾಲಣ್ಣವರು. ನಿಜವಾಗ್ಲೂ ನಾವೆಲ್ಲ ತುಂಬ ದೊಡ್ಡ ಪುಣ್ಯವಂತರು. ಎಂಥ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡೋಕ್ಕೆ ನಾವು ಅವ್ರ ಹತ್ರ ಮನವಿಯನ್ನು ಇಟ್ಟಾಗ ಅವರ ಮನಸ್ಸನ್ನು ನೋಡಿದರೆ ಒಂದು ಮಗುಗಿಂತ ಹೆಚ್ಚಾಗಿರುತ್ತೆ. ಅಂಥ ಒಂದು ಒಳ್ಳೆಯ ಮನಸ್ಸಿಂದ ಆಯ್ತಪ್ಪ ಮಾಡಿ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳ್ತಾರೆ. ಅಂಥ ಒಂದು ಜನಪ್ರಿಯ ಶಾಸಕರನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವು ತುಂಬ ಪುಣ್ಯಶಾಲಿಗಳು ಅಂತ ಭಾವಿಸುತ್ತಾ, ಹಾಗೆಯೇ ಈ ಒಂದು ಗ್ರಾಮದ ಹಿರಿಯರಾದಂಥ ನಿಮ್ಮೆಲ್ಲರ ಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವಣ್ಣವರು, ಹಾಗೆಯೇ ನಮ್ಮ ಈ ಭಾಗದಲ್ಲಿ ಇಟ್ಟಂಥ ಬಸವಣ್ಣವರು, ಹಾಗೆಯೇ ನಮ್ಮ ಗುರುದೇವೇಗೌಡರು, ಹಾಗೆಯೇ ನಮ್ಮ ಎಲ್ಲ ಈ ಭಾಗದ ಮುಖಂಡರುಗಳು, ಈ ಊರಿನ ಗ್ರಾಮಸ್ಥರು, ನಮ್ಮ ಸ್ನೇಹಿತರಾದಂಥ ನಮ್ಮ ಮರುನಳ್ಳಿ ದೇವರ ನಮ್ಮ ಹೊನ್ನಣ್ಣವರು, ಎಲ್ಲ ನಮ್ಮ ಶಿವಶಂಕರವರು ಎಲ್ಲರೂ ಸಹ ನಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಒಂದು ಮಾರ್ಗದರ್ಶನದಲ್ಲಿ, ನಿಮ್ಮೆಲ್ಲರ ಒಂದು ಆಶೀರ್ವಾದದಲ್ಲಿ ಈ ಒಂದು ಸರಳತೆಯಾಗಿ ಅಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ, ಆ ತಾಯಿ ಕೃಪೆ ಇರಲಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ.